Hello students, welcome back to my YouTube channel. This is Karnataka Board Class 10 SSLC First Language Kannada question paper, midterm question paper that is going to be a tomorrow question paper. So most likely questions will come tomorrow. This is the pattern, only model paper. So all the best. If you are new to my channel, subscribe my channel and share to friends, and don't forget to hit the like button and share to your friends. And if you are new to my channel, go check out my channel. All subjects question paper, midterm question paper with answers are uploaded. Go check the channel. So without further ado, let's get started. First main ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. 6 ಕ್ವಶನ್ಸ್ ಇರುತ್ತೆ, ಒಂದಕ್ಕೆ 6 ಮಾರ್ಕ್ಸ್. ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟು? ಗುರುಪದೇಶ ಪದದಲ್ಲಿರುವ ಆಗಿರುವ ಸಂಧಿ. ಇವುಗಳಲ್ಲಿ ಕನ್ನಡದ ಲೋಪ ಸಂಧಿಗೆ ಉದಾಹರಣೆಯಾಗಿದೆ. ಪ್ರೀತಿಯ ಹಣತೆಯ ಹಚ್ಚೋಣ ವಾಕ್ಯವು ಈ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಒನ್, ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವ ಬಳಸುವ ಚಿಹ್ನೆ ಇದು. ವಿಶ್ವೇಶ್ವರಯ್ಯ ಅವರಿಗೆ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿತು. ಈ ವಾಕ್ಯವು ಡ್ಯಾಶ್. ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್. ನೆಕ್ಸ್ಟ್ ಬಂದು ಕೊಟ್ಟಿರುವ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಸಂಬಂಧ ಹೊಂದುವ ಪದವನ್ನು ಬರೆಯಿರಿ. ವರ್ಣ, ಬಣ್ಣ, ಪ್ರಸಾದ ಡ್ಯಾಶ್. ರಾಧಾಕೃಷ್ಣನ್ ಅಂಕಿತನಾಮ, ವಿದ್ಯಾರ್ಥಿ ಡ್ಯಾಶ್. ಸೊಗಸಾಗಿ ಸಮಾನಾರ್ಥಕ ವ್ಯಯ, ಇವನೇ ಡ್ಯಾಶ್. ಕಾಡು ಮೇಡು ಜೋಡು ನುಡಿ ಮೊಟ್ಟ ಮೊದಲು. ಸೊ ಇದಿಷ್ಟು 4 ಮಾರ್ಕ್ಗಿರುತ್ತೆ. ನೆಕ್ಸ್ಟು 1 ಮಾರ್ಕ್ಗೆ 6 ಕ್ವಶನ್ಸ್ ಇರುತ್ತೆ, 1-2 ವಾಕ್ಯ. ಫಸ್ಟ್ ಕ್ವಶನ್, ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯವರು ಯಾವಾಗ ಪಟ್ಟಾಭಿಷೇಕರಾದರು? ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು? ಕವಿ GS ಶಿವರುದ್ರಪ್ಪ ಅವರ ಪ್ರಕಾರ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ದಿನಪಸುತ ಎಂದರೆ ಯಾರು? ಪುಟ್ಟಪುರಿ ಏನು ಮಾಡುತ್ತಿದ್ದಾಳೆ? ನೆಕ್ಸ್ಟ್ 3-4 ವಾಕ್ಯದಲ್ಲಿ ಇದು ನಿಮಗೆ 10 ಕ್ವಶನ್ಸ್ ಇರುತ್ತೆ, 1ಕ್ಕೆ 2 ಮಾರ್ಕ್. ವ್ಯಾವಹಾರಿಕ ಹಾಗೂ ಗ್ರಾಂಥಿಕ ಭಾಷೆಗಳ ಲಕ್ಷಣಗಳೇನು? ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು? ಅಶೋಕ ಪೈ ಹೇಳಿದ ಸಂಶೋಧನಾ ಸತ್ಯವೇನು? ವಿಶ್ವೇಶ್ವರಯ್ಯ ಅವರು ಮೈಸೂರು ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಹೇಗೆ ಭದ್ರಾ ಬುದಿಯನ್ನು ಹಾಕಿದರು? ಈ ನೆಲದೊಡನೆ ತಾನು ಸಹಬಾಳ್ವೆ ಮಾಡುವುದಿಲ್ಲ ಎಂದು ದುರ್ಯೋಧನ ಹೇಳಲು ಕಾರಣವೇನು? ಪಾರ್ಥ ಭೀಮರ ಬಗೆಗೆ ದುರ್ಯೋಧನದ ಅಭಿಪ್ರಾಯವೇನು? ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು? ಟು ದಿಸ್ ಲಾಸ್ಟ್ ಕೃತಿಯು ಗಾಂಧೀಜಿಯವರ ಮೇಲೆ ಹೇಗೆ ಪರಿಣಾಮ ಬೀರಿತು? ಭಗತ್ ಸಿಂಗ್ ಜಲಿಯನ್ ವಾಲ್ಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು? ವಸಂತಮುಖ ತೋರಲಿಲ್ಲ ಪದ್ಯದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ನೆಕ್ಸ್ಟು ಕವಿ ಪರಿಚಯ ಇರುತ್ತೆ, 2 ಕವಿ ಪರಿಚಯ ಬರೀಬೇಕು. ಇಲ್ಲಿ ದೇವನೂರು ಮಹಾದೇವ ಮತ್ತು ದಾರಾಬೇಂದ್ರ ಅವ್ರು ಕೊಟ್ಟಿದ್ದಾರೆ, 1ಕ್ಕೆ 3 ಮಾರ್ಕು. ನೆಕ್ಸ್ಟು ಛಂದಸ್ ಇರುತ್ತೆ, ಇಲ್ಲಿ 3 ಲೈನ್ ಕೊಟ್ಟಿದ್ದಾರೆ. ದಟ್ ಈಸ್ ಇಟ್ ಈಸ್ ಭಾಮಿನಿ ಷಟ್ಪದಿ. 3-4 ಹಾಕಿ ಛಂದಸ್ನ ವಿಂಗಡಿಸಿ ಛಂದಸ್ಸಿನ ಹೆಸರನ್ನು ಬರೀಬೇಕು, ಅದಕ್ಕೆ 3 ಮಾರ್ಕ್ ಇರುತ್ತೆ. ನೆಕ್ಸ್ಟು ಅಲಂಕಾರ. ಮಾರಿ ಗೌತಣವಾಯಿತು ನಾಳಿನ ಭಾರತವು. ಯಾವ ಅಲಂಕಾರ ಹಾಕಿ ಯಾವ ಅಲಂಕಾರ? ಉಪಮೇಯ, ಉಪಮಾನವಾಚಕ, ಸಮಾನಾಧರ್ಮ ಇಷ್ಟು ಬರೀಬೇಕು, ಅದಕ್ಕೆ 3 ಮಾರ್ಕ್ ಇರುತ್ತೆ. ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ವಿಸ್ತರಿಸಿ. ತಾಳಿದವನು ಬಾಳಿಯನು ಅಥವಾ ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. 3 ಮಾರ್ಕ್ ಇರುತ್ತೆ. 6 ಸಂದರ್ಭ ಇರುತ್ತೆ. ಒಬ್ಬತ್ತಾಯ ಗಾನದ ಶ್ರುತಿಯಂತೆ ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿಸಿದ್ದೀರಿ. ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ಮೇಣಾಯಿತು ಕೌರವಾಂಗಣಿತಂ, ನಿನ್ನ ಪ್ರಸಿದ್ಧಿ ಬಯಸುವುದಿಲ್ಲ, ಪ್ರೀತಿಯ ಹಣತೆ ಹಚ್ಚೋಣ. ಇದಿಷ್ಟು ಸಂದರ್ಭ. ನೆಕ್ಸ್ಟು ಪೋಯಮ್ ಇರುತ್ತೆ, ಯಾವುದಾದ್ರೂ ಒಂದು 4 ಮಾರ್ಕ್ಗೆ. ನೆಕ್ಸ್ಟ್ ಪೋಮ್ ಕೊಟ್ಬಿಟ್ಟು ಇದನ್ನು ನಿಮ್ಮ ಲ್ಯಾಂಗ್ವೇಜಲ್ಲಿ ವಿಸ್ತರಿಸಿ ಸಾರಾಂಶ ಬರೀರಿ ಇರುತ್ತೆ, ಅದಕ್ಕೆ 4 ಮಾರ್ಕ್. ನೆಕ್ಸ್ಟ್ 8-10 ವಾಕ್ಯದಲ್ಲಿ 4 ಕ್ವಶನ್ ಕೊಟ್ಟಿರ್ತಾರೆ, ಅದರಲ್ಲಿ 2 ಬರೀಬೇಕು, ಅದಕ್ಕೆ 4 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಪ್ಯಾಸೇಜ್ ಓದಿ ಕ್ವಶನ್ಸ್ಗೆ ಆನ್ಸರ್ ಮಾಡಿ, 2 ಮಾರ್ಕ್ಸ್ 4 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಒಂದು ಪತ್ರ ಬರೀರಿ, 5 ಮಾರ್ಕ್ಗೆ. ಲಾಸ್ಟ್ ಪ್ರಬಂಧ, ರಾಷ್ಟ್ರೀಯ ಭಾವೈಕ್ಯ ಮತ್ತು ಕ್ರೀಡಾಕೂಟ ಭಾರತೀಯ ಸಾಧನೆ. ಇದಿಷ್ಟು ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್. ಒಂದು ಐಡಿಯಾ ಬರುತ್ತೆ ಹೇಗೆ ಕ್ವಶನ್ಸ್ ಬರುತ್ತೆ, ಏನೇನು ಮೇನಲ್ಲಿ ಏನೇನಿರುತ್ತೆ ಅಂತ ಒಂದು ಐಡಿಯಾ ಬರುತ್ತೆ. ಸೊ ಪತ್ರಲೇಖನ, ಪ್ರಬಂಧ, ಗಾದೆ, ಛಂದಸ್ಸು, ಅಲಂಕಾರ, ಪ್ಯಾಸೇಜು ಇವೆಲ್ಲ ಈಸಿ. ಪೋಯಮ್ಮು ಇದನ್ನು ಸಾರಾಂಶದಲ್ಲಿ ಬರೆಯೋದು, ಸಂದರ್ಭ, ಗಾದೆ ಇವೆಲ್ಲ ಆರಾಮಾಗಿ ಸ್ಕೋರ್ ಮಾಡುವಂತಹ ಮೇನ್ಸು. ಅವೆಲ್ಲ ನೀಟಾಗಿ ನೋಡ್ಕೊಂಡು ಹೋಗಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.